ದೇವದೇವ ಜಗದ್ಭರಿತ ವಸುದೇವಸುತ ಜಗದೇಕನಾಥ ರಮಾ ವಿನೋದಿತ ಸಕಲ ಸಜ್ಜನ ವಿನುತ ಗುಣಭರಿತ ಭಾವಜಾರಿ ಪ್ರಿಯ ನಿರಾಮಯ ರಾವಣಾಂತಕ ರಘುಕುಲಾನ್ವಯ ದೇವ ಅಸುರ ವಿರೋಧಿ ರಕ್ಷಿಸು ನಮ್ಮ ನನವರತ ನಮ್ಮ ನನವರತ. ದೇವದೇವ ಜಗದ್ಭರಿತ ವಸುದೇವಸುತ ಜಗದೇಕನಾಥ ರಮಾ ವಿನೋದಿತ ಸಜ್ಜನಾನತ ಅಂತ ಇಲ್ಲಿ ಪಾಠ ಇದೆ. ಅಲ್ಲಿ ಹಾಡಿದ್ದು ಸಕಲ ಸಜ್ಜನ ವಿನುತ ಗುಣಭರಿತ ಭಾವಜಾರಿ ಪ್ರಿಯ ನಿರಾಮಯ ರಾವಣಾಂತಕ ರಘುಕುಲಾನ್ವಯ ದೇವ ಅಸುರ ವಿರೋಧಿ ರಕ್ಷಿಸು ನಮ್ಮ ನನವರತ. ಪುನಃ ಈ ಶ್ಲೋಕದಲ್ಲೂ ಮೂಲರೂಪಿಯಾದ ನಾರಾಯಣನನ್ನು, ಕೃಷ್ಣನನ್ನು, ರಾಮನನ್ನು ಕೊಂಡಾಡಿ ಪ್ರಾರ್ಥನೆ ಮಾಡ್ತಾರೆ. ದೇವದೇವ ಜಗದ್ಭರಿತ ವಸುದೇವಸುತ ಜಗದೇಕನಾಥ. ದೇವದೇವ, ನಮಗೆಲ್ಲ ದೇವತೆಗಳು ಹೇಗೆ ಪ್ರೇರಕರೋ, ಉತ್ತಮರೋ, ಪೂಜ್ಯರೋ, ಆ ರೀತಿ ದೇವತೆಗಳಿಗೆ ಭಗವಂತ ದೇವ ರಕ್ಷಣೆ ಮಾಡುವ, ದೇವತೆಗಳಿಗೆ ಭಗವಂತ ರಕ್ಷಣೆ ಮಾಡುವವನಿದ್ದಾನೆ. ಆದ್ದರಿಂದ ದೇವದೇವ ಅಂತ ಪರಮಾತ್ಮನನ್ನು ಕರೀತಾರೆ. ಜಗದ್ಭರಿತ, ಇಡೀ 14 ಲೋಕಗಳನ್ನು ತನ್ನ ಉದರದಲ್ಲಿ ಭರಣ ಮಾಡಿಕೊಂಡು ಇಟ್ಟ ಪರಮಾತ್ಮ ಸೃಷ್ಟಿಕಾಲದಲ್ಲೂ ಲಯಕಾಲದಲ್ಲೂ ಸ್ಥಿತಿಕಾಲದಲ್ಲೂ ಎಲ್ಲ ಕಾಲದಲ್ಲೂ ದೇವರ ಹೊಟ್ಟೆಯಲ್ಲೇ ಇರುವವರು ನಾವು ಎನ್ನುವ ಅಂಶವನ್ನು ತಿಳಿಸಿಕೊಡುವ ಮಾತದು. ವಸುದೇವಸುತ, ವಸುದೇವನ ಮಗನಾಗಿ ಪರಮಾತ್ಮ ಅವತಾರ ಮಾಡ್ತಾನೆ. ಜಗದೇಕನಾಥ, ಜಗತ್ತಿಗೆ ಮುಖ್ಯವಾಗಿ ಒಬ್ಬ ನಾಥ, ಇನ್ನೊಬ್ಬರು ಯಾರೂ ನಾಥರಿಲ್ಲ. ಜಗತ್ತಿಗೆ ನಾಥರಾಗುವವರು 10 ಜನ ಅಲ್ಲ, ಭಗವಂತ ಒಬ್ಬನೇ ಎಲ್ಲ ಜಗತ್ತಿಗೆ, ಇಡಿಯಾದ ಜಗತ್ತಿಗೆ ಸ್ವಾಮಿಯಾಗಿದ್ದಾನೆ. ರಮಾ ವಿನೋದಿತ, ಲಕ್ಷ್ಮೀ ದೇವಿ ಪರಮಾತ್ಮನನ್ನು ಸಂತೈಸ್ತಾಳೆ, ಸಂತೋಷಗೊಳಿಸ್ತಾಳೆ, ಸುಖಪಡಿಸ್ತಾಳೆ, ಪರಮಾತ್ಮನನ್ನು ಆರಾಧಿಸ್ತಾಳೆ, ಪರಮಾತ್ಮನನ್ನು ಮೆಚ್ಚಿಸ್ತಾಳೆ. ಹಾಗಾಗಿ ರಮಾ ವಿನೋದಿತ, ಸಕಲ ಸಜ್ಜನ ವಿನುತ, ಎಲ್ಲ ಸಜ್ಜನರಿಂದ ನಮಸ್ಕೃತನಾದ ಪರಮಾತ್ಮ, ನಿಖಿಲ ಗುಣಭರಿತ, ಅನಂತ ಗುಣಗಳಿಂದ ಪರಿಪೂರ್ಣನಾದವ. ಭಾವಜಾರಿ ಪ್ರಿಯ, ಭಾವಜಾರಿ ಪ್ರಿಯ, ಭಾವಜ ಎಂದರೆ ಕಾಮ. ಆ ಕಾಮನ ಅರಿ ಶತ್ರು, ಕಾಮನ ಅರಿಯಾದ ಶತ್ರುವಾದ ರುದ್ರದೇವರು, ಆ ರುದ್ರದೇವರಿಗೆ ತುಂಬ ಪ್ರೀತ್ಯಾಸ್ಪದನಾದವ. ರುದ್ರದೇವರು ಪರಮಾತ್ಮನನ್ನು ತುಂಬ ಭಕ್ತಿ ಮಾಡ್ತಾರೆ. ಭಗವಂತನಲ್ಲಿ ಸುತರಾಂ ಭಕ್ತಿಯನ್ನು, ಪ್ರೀತಿಯನ್ನು ಮಾಡುವವರು. ಹಾಗಾಗಿ ಭಾವಜಾರಿ ಪ್ರಿಯ. ಇನ್ನೊಂದು ಅರ್ಥವನ್ನು ನಾವು ಹೇಳಬಹುದು, ನಮ್ಮ ಭಾವ ಮನಸ್ಸು, ಆ ಭಾವದಲ್ಲಿ ಹುಟ್ಟಿದಂತಹ ಕಾಮ, ಆ ಕಾಮಕ್ಕೆ ಅರಿ ಶತ್ರುಗಳಾಗಿರುವಂಥವರು ವಿರಕ್ತರು. ಯಾವ ವಿರಕ್ತರೋ ಆ ವಿರಕ್ತರಿಗೆ ಪ್ರಿಯನಾದವ ಪರಮಾತ್ಮ. ಯಾರಿಗೆ ವೈರಾಗ್ಯವಿಲ್ಲ ಅವರಿಗೆ ದೇವರ ಬಗ್ಗೆ ಪ್ರೀತಿ ಬರುವುದಿಲ್ಲ. ವೈರಾಗ್ಯ ಬಂದಷ್ಟು ದೇವರಲ್ಲಿ ಪ್ರೀತಿ ಜಾಸ್ತಿ ಆಗತ್ತೆ. ಹಾಗಾಗಿ ಭಾವಜಾರಿ ಪ್ರಿಯ. ನಿರಾಮಯ, ಆಮಯ ಅಂದರೆ ರೋಗ, ನಿರಾಮಯ ರೋಗರಹಿತನಾದವ. ರಾವಣಾಂತಕ, ರಾವಣನ ಸಂಹಾರವನ್ನು ಮಾಡಿದವ. ರಘುಕುಲಾನ್ವಯ ದೇವ, ರಘುಕುಲದ ಅನ್ವಯ ವಂಶಕ್ಕೆ ದೇವತೆಯಾದ ಸ್ವಾಮಿಯಾದ ಪರಮಾತ್ಮ. ಅಸುರ ವಿರೋಧಿ, ಅಸುರರನ್ನು ವಿರೋಧ ಮಾಡುವ, ಸಂಹರಿಸುವ ಪರಮಾತ್ಮ. ಅಂಥ ಭಗವಂತ ರಕ್ಷಿಸು ನಮ್ಮ ನನವರತ. ಈ ರಕ್ಷಿಸು ನಮ್ಮ ನನವರತ ಎಂಬ ಮಾತೇನಿದೆಯಲ್ಲ, ಇದು ಒಂದು ಪದ್ಯದಲ್ಲಿ ಬಂದಾಗ ಪದ್ಯದಲ್ಲಿರುವ ಯಾವ ಮಾತಿಗೂ ಸಂಬಂಧಪಡದಂತೆ ಕೆಲವು ಬಾರಿ ಉಪಯೋಗಿಸಿದ್ದುಂಟು. ಅದನ್ನು ನಾವು ಮುಂದೆ ಗಮನ ಕೊಟ್ಟು ನಾವು ನೋಡ್ಬೋದು. ಏನಾಗತ್ತೆ ಅಂತಂದರೆ, ಸಾಮಾನ್ಯವಾಗಿ ಇಲ್ಲೆಲ್ಲ ಸಂಬೋಧನ ರೂಪದಲ್ಲಿ ಹೇಳ್ಬೋದು. ಹೇ ದೇವದೇವ, ಹೇ ಜಗದ್ಭರಿತ, ನಮ್ಮನ್ನು ರಕ್ಷಿಸು ಅನವರತ. ವಸುದೇವಸುತ, ಜಗದೇಕನಾಥ ಇತ್ಯಾದಿಯಾಗಿ ಇಲ್ಲಿ ಸಂಬೋಧನೆ ಮಾಡಿ ನೀನು ನಮ್ಮನ್ನು ರಕ್ಷಿಸು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುವಂತೆ ಇಲ್ಲಿ ವ್ಯಾಖ್ಯಾನವನ್ನು ಮಾಡಬಹುದು, ಚಿಂತೆ ಇಲ್ಲ. ಆದರೆ ಸಮಸ್ತವಾದ ಹರಿಭಕ್ತಿ ಸಾರದಲ್ಲಿ ನಮ್ಮ ನನವರತ ಅಂತನ್ನುವ, ರಕ್ಷಿಸು ನಮ್ಮ ನನವರತ ಎಂಬ ಮಾತಿಗೆ ಹಿಂದಿನ ಶಬ್ದಗಳಿಗೆ ಸಂಬಂಧ ಅನ್ವಯ ಇರಬೇಕು ಅಂತ ಇಟ್ಟುಕೊಂಡಿಲ್ಲ. ಅದೊಂದು
ಧ್ರುವಪದದಂತೆ ಅದನ್ನು ಬಳಸಿದ್ದಾರೆ. ಅನುಪಮಿತ ಚಾರಿತ್ರ ಕರುಣಾವನಧಿ ಭಕ್ತ ಕುಟುಂಬಿ ಯೋಗಿ ಜನ ಹೃದಯ ಪರಿಪೂರ್ಣ ನಿತ್ಯಾನಂದ ನಿಗಮನುತ ವನಜನಾಭ ಮುಕುಂದ ಮುರಮರ್ದನ ಜನಾರ್ದನ ತ್ರೈಜಗತ್ಪಾವನ ಸುರಾರ್ಚಿತ ದೇವ ರಕ್ಷಿಸು ನಮ್ಮ ನನವರತ, ರಕ್ಷಿಸು ನಮ್ಮ ನನವರತ. ಅನುಪಮಿತ ಚಾರಿತ್ರ, ಪರಮಾತ್ಮನ ಚಾರಿತ್ರವೇನಿದೆ ಬಹಳ ಅನುಪಮಿತ, ಬಹಳ ವಿಚಿತ್ರವಾದ ಚಾರಿತ್ರ್ಯ. ಪರಮಾತ್ಮ ಏನು ಮಾಡ್ತಾನೆ, ಅವನ ಗುಣಗಳು ಅನುಪಮಿತ, ಪರಮಾತ್ಮನ ಚಾರಿತ್ರ್ಯ ಕರ್ಮಗಳು, ಅವನು ಮಾಡಿದ ಕಾರ್ಯಗಳು ಅನುಪಮಿತ. ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ, ಅದಕ್ಕೆ ಹೋಲಿಸುವುದೇ ಸಾಧ್ಯವಿಲ್ಲ. ಅಷ್ಟು ವಿಚಿತ್ರವಾದಂತಹ ಪರಮಾತ್ಮನ ಚರಿತ್ರೆಗಳಿವೆ, ಒಂದೊಂದು ಕಾರ್ಯಗಳಿವೆ. ಕರುಣಾವನಧಿ, ವನ ಎಂದರೆ ನೀರು, ವನಧಿ ಸಮುದ್ರ, ಕರುಣಾವನಧಿ ಕರುಣಾ ಸಮುದ್ರನಾಗಿರುವಂತಹ ಭಕ್ತ ಪರಮಾತ್ಮ. ಭಕ್ತ ಕುಟುಂಬಿ, ಬಹಳ ಮಹತ್ವದ ಮಾತು. ಒಬ್ಬ ವ್ಯಕ್ತಿ ಯಾವ ರೀತಿಯಾಗಿ ಒಬ್ಬ ವ್ಯಕ್ತಿಯ ಕುಟುಂಬದಲ್ಲಿ ಸೇರಿ ಅವನ ಕಾರ್ಯಗಳನ್ನೆಲ್ಲ ಮಾಡುವಂಥದ್ದು ನಾವು ನೋಡ್ತೇವೆ. ಆ ರೀತಿ ಭಗವಂತ ನಮ್ಮ ಭಕ್ತರ ಕುಟುಂಬದಲ್ಲಿ ಒಬ್ಬನಾಗಿ ನಮ್ಮನ್ನು ಕಾಪಾಡ್ತಾನೆ. ಪರಮಾತ್ಮ ಸರ್ವದಾ ಭಗವಂತ ಕಾಪಾಡುವ ರೀತಿ ಹೇಗೆ ಅಂದರೆ, ಅನೇಕ ಬಾರಿ ಭಗವಂತ ಮೇಲಿನಿಂದ ಅನುಗ್ರಹ ಮಾಡುವುದುಂಟು, ಕೆಲವು ಬಾರಿ. ಅನೇಕ ಬಾರಿ ಅವರೊಳಗೆ ಒಬ್ಬನಾಗಿ ಪರಮಾತ್ಮ ಅವನನ್ನು ರಕ್ಷಣೆ ಮಾಡ್ತಾನೆ. ಕೃಷ್ಣ ಆ ರೀತಿಯಾಗಿ ರಕ್ಷಣೆ ಮಾಡಿದ್ದುಂಟು. ಹಾಗಾಗಿ ಭಕ್ತ ಕುಟುಂಬಿ ತುಂಬ ಮಹತ್ವದ ಮಾತು. ನಾವೆಲ್ಲ ಭಕ್ತರೇನೋ, ನಮ್ಮಲ್ಲಿ ಒಬ್ಬನಾಗಿ ಕುಟುಂಬಿಯಾಗಿ, ಅಥವಾ ಭಕ್ತರನ್ನೆಲ್ಲ ತನ್ನ ಕುಟುಂಬ ಎಂಬುದಾಗಿ ಭಾವಿಸಿ ಪರಮಾತ್ಮ ಅವನನ್ನು ಕಾಪಾಡಿದ್ದಾನೆ. ಭಕ್ತ ಕುಟುಂಬಿ, ಯೋಗೀ ಜನ ಹೃದಯ ಪರಿಪೂರ್ಣ. ಯೋಗೀ ಜನರು ಯಾರಿದ್ದಾರೆ ಅವರ ಹೃದಯದಲ್ಲಿ ತುಂಬಿಕೊಂಡವ, ವ್ಯಾಪಿಸಿ ಇದ್ದವ, ಸದಾಕಾಲ ನೆಲೆಸಿ ಪರಮಾತ್ಮ ಅವರಿಗೆ ದರ್ಶನವನ್ನು ಕೊಡ್ತಾನೆ. ಆದ್ದರಿಂದ ಯೋಗೀ ಜನ ಹೃದಯ ಪರಿಪೂರ್ಣ, ನಿತ್ಯಾನಂದ, ನಿತ್ಯವಾದ ಆನಂದವುಳ್ಳವ, ನಿಗಮನುತ, ವೇದಗಳಿಂದ ಪೂಜ್ಯನಾದವ, ಸ್ತುತನಾದವ, ವನಜನಾಭ, ವನ ಅಂದರೆ ನೀರು, ವನಜ ಕಮಲ, ಕಮಲನಾಭನಾದವ, ಮುಕುಂದ ಮುರಮರ್ದನ, ಮುರಾಸರನನ್ನು ಸಂಹಾರ ಮಾಡಿದವ, ಜನಾರ್ದನ, ತ್ರೈಜಗತ್ಪಾವನ, ಮೂರು ಜಗತ್ತುಗಳನ್ನು ಕೂಡ ಪವಿತ್ರಗೊಳಿಸಿದ ಪರಮಾತ್ಮ. ನಾವು ಕೇಳ್ತೇವೆ, ಪರಮಾತ್ಮನ ಪಾದದಿಂದ ಹರಿದು ಬಂದಂತಹ ಗಂಗೆ ಸ್ವರ್ಗಲೋಕದಲ್ಲೂ ಹರಿತು, ಮೇಲಿನ ಲೋಕಗಳಲ್ಲಿ. ಅದರಿಂದ ಆ ಎಲ್ಲ ಲೋಕದ ಜನ ಪವಿತ್ರರಾದರು. ಭೂಲೋಕದಲ್ಲಿ ಹರಿತು, ಆ ಜನ ಪವಿತ್ರರಾದರು. ಅದೇ ಗಂಗಾ ನದಿ ಭಗೀರಥನ ಪ್ರಯತ್ನದಿಂದ ಪಾತಾಳದವರೆಗೆ ಹೋಗಿದೆ. ಹಾಗಾಗಿ ಪಾತಾಳದಲ್ಲಿರುವ ಸಜ್ಜನರೂ ಪವಿತ್ರರಾದರು. ತ್ರೈಜಗತ್ಪಾವನ, ಮೂರು ಲೋಕಗಳಲ್ಲಿರುವ ಸಜ್ಜನರನ್ನು ಕೂಡ ತನ್ನ ಅಡಿಯಿಂದ ಹೊರಟ ನೀರಿನಿಂದಲೇ ಪವಿತ್ರಗೊಳಿಸುವ ಭಗವಂತನಿಗೆ ಇನ್ನು ಅವನ ವೈಯಕ್ತಿಕ, ಅವನ ಅನಂತವಾದ ಸಾಮರ್ಥ್ಯವನ್ನು ಏನು ಹೇಳೋಣ. ಜಗತ್ಪಾವನ, ತ್ರೈಜಗತ್ಪಾವನ, ಸುರಾರ್ಚಿತ, ದೇವರಕ್ಷಿಸು ನಮ್ಮ ನನವರತ. ಕಮಲ ಸಂಭವ ವಿನುತ ವಾಸವನಮಿತ ಮಂಗಳ ಚರಿತ ದುರಿತ ಕ್ಷಮಿತ ರಾಘವ ವಿಶ್ವಪೂಜಿತ ವಿಶ್ವಮಯ ಅಮಿತ ವಿಕ್ರಮ ಭೀಮ ಸೀತಾರಮಣ ವಾಸುಕಿ ಶಯನ ಖಗಪತಿ ಗಮನ ಕಂಜಜನಯ್ಯ ರಕ್ಷಿಸು ನಮ್ಮ ನನವರತ, ರಕ್ಷಿಸು ನಮ್ಮ ನನವರತ. ಕಮಲ ಸಂಭವ ವಿನುತ ವಾಸವ ನಮಿತ ಮಂಗಲಚರಿತ ದುರಿತ ಕ್ಷಮಿತ ರಾಘವ ವಿಶ್ವಪೂಜಿತ ವಿಶ್ವಮಯ ಅಮಿತ ವಿಕ್ರಮ ಭೀಮ ಸೀತಾರಮಣ ವಾಸುಕಿ ಶಯನ ಖಗಪತಿ ಗಮನ ಕಂಜಜನಯ್ಯ ರಕ್ಷಿಸು ನಮ್ಮ ನನವರತ. ಪ್ರಾರ್ಥನೆ ಮಾಡ್ತಾರೆ. ಕಮಲ ಸಂಭವ ವಿನುತ, ಬ್ರಹ್ಮದೇವರಿಂದ ಪೂಜಿತನಾದಂತಹ ಪರಮಾತ್ಮ, ವಾಸವನಮಿತ, ಇಂದ್ರದೇವರಿಂದ ನಮಸ್ಕೃತ. ಈ ಮಾತುಗಳನ್ನು ಗಮನದಲ್ಲಿಟ್ಟುಕೊಂಡಾಗ ವಿಷ್ಣುವಿನ ಸರ್ವೋತ್ತಮತ್ವವನ್ನು ಎಷ್ಟು ಚೆಂದಾಗಿ ನಿರೂಪಿಸ್ತಾರೆ ಅಂತನ್ನುವುದನ್ನು ನಾವು ಮನಸ್ಸಿಗೆ ತಂದುಕೋಬೇಕು. ಬ್ರಹ್ಮದೇವರಿಂದ ನಮಸ್ಕೃತನಾದವ. ಕನಕದಾಸರ ಬಗ್ಗೆ ಸಾಕಷ್ಟು ವಿವಾದಗಳಿದ್ದದ್ದರಿಂದ ಈ ಮಾತುಗಳನ್ನು ಒತ್ತಿ ತೋರಿಸ್ತೇನೆ. ಉಳಿದ ದಾಸರುಗಳ
ವಿಷಯದಲ್ಲಿ ಇದನ್ನು ಎತ್ತಿ ತೋರಿಸುವ ಅಗತ್ಯವಿಲ್ಲ. ಆದರೆ ಕನಕದಾಸರ ಬಗ್ಗೆ ವಿವಾದವಿದ್ದದ್ದರಿಂದ ಈ ಮಾತನ್ನು ಎತ್ತಿ ಹೇಳ್ತಾ ಇದ್ದೇನೆ. ಕಮಲ ಸಂಭವನಾದ ಬ್ರಹ್ಮದೇವರಿಂದ ನಮಸ್ಕೃತನಾಗಿರುವಂತಹ ಪರಮಾತ್ಮ, ವಾಸವನಮಿತ ಇಂದ್ರನಿಂದ ನಮಸ್ಕೃತರಾದವ, ಮಂಗಲ ಚರಿತ ಪವಿತ್ರವಾಗಿರುವಂತಹ ಚರಿತ್ರೆ. ಭಗವಂತನ ಚರಿತ್ರೆ ಕೇಳಿದರೆ ಮಂಗಲವಾಗಲೇಬೇಕು. ಆ ವಿಧವಾದಂತಹ ಉತ್ತಮ ಚರಿತ್ರೆಯ ರೂಪಿ ಭಗವಂತ. ದುರಿತ ಕ್ಷಮಿತ, ಎಷ್ಟೇ ಪಾಪವನ್ನು ಮಾಡಿ, ಎಂಥ ಪಾಪವನ್ನೇ ಮಾಡಿ, ಎಷ್ಟೇ ಪಾಪವನ್ನು ಮಾಡಿ, ಆ ಎಲ್ಲ ಪಾಪಗಳಿಗೆ ಭಗವಂತನಲ್ಲಿ ಉಪಾಯಗಳಿವೆ ಪರಿಹಾರ ಮಾಡುವುದಕ್ಕೆ. ಅದನ್ನು ಕ್ಷಮಿಸುವುದು ಭಗವಂತನಿಗೆ ಸಾಧ್ಯವಿದೆ. ಎಂಥ ಘೋರವಾದ ಪಾಪವನ್ನೇ ಮಾಡಿ ಪರಮಾತ್ಮನನ್ನು ಮೆಚ್ಚಿಸಿಕೊಂಡು ಪರಮಾತ್ಮನ ಅಪರೋಕ್ಷ ಜ್ಞಾನವನ್ನು ಪಡೆದದ್ದಾದರೆ ಎಲ್ಲ ಪಾಪಗಳು ಭಸ್ಮವಾಯಿ, ವಿವಾದವಿಲ್ಲ. ಹಾಗಾಗಿ ದುರಿತ ಕ್ಷಮಿತ ರಾಘವ, ವಿಶ್ವಪೂಜಿತ, ವಿಶ್ವ ಇಡೀ ಜಗತ್ತಿನಲ್ಲಿ ಹೊಕ್ಕವ, ವಿಶ್ವಮಯ ಜಗತ್ತಿಗೆ ಪ್ರಧಾನನಾದವ, ಅಮಿತ ವಿಕ್ರಮ ಅಪಾರವಾದಂತಹ ಪರಾಕ್ರಮವುಳ್ಳ ಪರಮಾತ್ಮ, ಭೀಮ ಭಯಾನಕ, ಸೀತಾರಮಣ ಸೀತೆಗೆ ಪತಿಯಾದವ, ವಾಸುಕಿ ಶಯನ ಮೂಲ ರೂಪದಲ್ಲಿ ಶೇಷಶಯನ ಶೇಷಶಾಹಿಯಾದವ. ಕನಕದಾಸರು ಶೇಷಶಾಹಿ ಅನ್ನುವ ಶಬ್ದವನ್ನು ಬಳಸ್ತಾರೆ, ಇಲ್ಲಂತಿಲ್ಲ, ತಮ್ಮ ಕವನಗಳಲ್ಲಿ ತಮ್ಮ ಕೃತಿಗಳಲ್ಲಿ. ಆದರೆ ಅನೇಕ ಬಾರಿ ವಾಸುಕಿ ಶಯನ ಅನ್ನುವ ಮಾತನ್ನು ಹೇಳುತ್ತಾರೆ. ವಾಸುಕಿ ಶಯನ ಅನ್ನುವ ಮಾತನ್ನು ಹೇಳುತ್ತಾರೆ. ವಾಸುಕಿ ಎನ್ನುವ ಶಬ್ದಕ್ಕೆ ಶೇಷದೇವರು ಅನ್ನುವ ಅರ್ಥವನ್ನು ಮಾಡಿ ಆಗ ವಾಸುಕಿ ಶಯನ ಅನ್ನುವ ಮಾತನ್ನು ಹೊಂದಿಸಬೇಕು ಅಂತ ತಿಳಿಬೇಕು. ಖಗಪತಿ ಗಮನ, ಒಂದು ಕಡೆಗೆ ವಾಸುಕಿ ಶಯನ ಶೇಷಶಾಹಿಯಾಗಿದ್ದಾನೆ, ಇನ್ನೊಂದು ಕಡೆಗೆ ಖಗಪತಿ ಗಮನ ಗರುಡಾರೂಢನಾಗಿ ಪರಮಾತ್ಮ ಸಂಚರಿಸುವವ. ಕಂಜಜನಯ್ಯ ರಕ್ಷಿಸು ನಮ್ಮ ನನವರತ. ಕಂಜಜ ಬ್ರಹ್ಮದೇವರು, ಅವರ ಅಯ್ಯ ತಂದೆಯಾದ ಪರಮಾತ್ಮ, ನೀನು ನಮ್ಮನ್ನು ರಕ್ಷಿಸು. ಕ್ಷೀರವಾರಿಧಿ ಶಯನ ಶಾಂತಾಕಾರ ವಿವಿಧ ವಿಚಾರ ಗೋಪೀಚಾರ ನವನೀತ ಚೋರ ಚಕ್ರಾಧಾರ ಭವದೂರ ಮಾರಪಿತ ಗುಣಹಾರ ಸರಸಾಕಾರ ರಿಪು ಸಂಹಾರ ತುಂಬುರ ನಾರದ ಪ್ರಿಯ ವರದ ರಕ್ಷಿಸು ನಮ್ಮ ನನವರತ ನಮ್ಮ ನನವರತ. ಕ್ಷೀರವಾರಿಧಿ ಶಯನ ಶಾಂತಾಕಾರ ವಿವಿಧ ವಿಚಾರ ಗೋಪೀಜಾರ ನವನೀತ ಚೋರ ಚಕ್ರಾಧಾರ ಭವದೂರ ಮಾರಪಿತ ಗುಣಹಾರ ಸರಸಾಕಾರ ರಿಪು ಸಂಹಾರ ತುಂಬುರು ನಾರದ ಪ್ರಿಯ ವರದ ರಕ್ಷಿಸು ನಮ್ಮ ನನವರತ. ಎಷ್ಟು ಸುಂದರವಾದ ಪ್ರಾಸ, ಲಲಿತವಾದ ಭಾಷೆ. ಕ್ಷೀರವಾರಿಧಿ ಶಯನ, ಪರಮಾತ್ಮ ಕ್ಷೀರಸಾಗರದಲ್ಲಿ ಮಲಗಿದ್ದಾನೆ, ಶಾಂತಾಕಾರನಾಗಿದ್ದಾನೆ. ಆ ಮಲಗಿದ ಆ ಭಗವಂತನ ರೂಪವೇನಿದೆ, ಶಾಂತಾಕಾರಂ ಭುಜಗ ಶಯನಂ ಪದ್ಮನಾಭಂ ಸುರೇಶಂ ಅನ್ನುವ ಪ್ರಸಿದ್ಧವಾದ ಶ್ಲೋಕ. ವಿವಿಧ ವಿಚಾರ, ಶಾಂತಾಕಾರನಾಗಿದ್ದರೂ ಕೂಡ ಅವನಿಗೆ ಜವಾಬ್ದಾರಿಗಳಿಲ್ಲ ಅಂತಲ್ಲ, ಎಲ್ಲ ಕೆಲಸವನ್ನು ಬಿಟ್ಟು ಮಲಗಿದ್ದಾನೆ ಅಂತಲ್ಲ. ಅನಂತಾನಂತ ಜೀವರಾಶಿಗಳ ಅವರವರ ಕರ್ಮಕ್ಕೆ ತಕ್ಕಂತೆ ಅವರವರಿಗೆ ಫಲವನ್ನು ಕೊಡುವ ವಿಚಾರವೆಲ್ಲ ಭಗವಂತ ತಲೆಯಲ್ಲಿ ಇಟ್ಟುಕೊಂಡೇ ಮಲಗಿದ್ದಾನೆ. ಇಷ್ಟಾಗಿಯೂ ಶಾಂತನಾಗಿದ್ದಾನೆ. ಬಹಳ ಮಹತ್ವದ ಒಂದು ಸಂಕೇತ, ಒಂದು ಸಂದೇಶ. ಏನು ಸಂಕೇತ ಅಂತಂದರೆ, ವಿಚಿತ್ರವಾಗಿ ಶ್ರೀಮದಾಚಾರ್ಯ ಹೇಳ್ತಾರೆ, ಜಗತ್ತನ್ನು ನಿಯಮನ ಮಾಡುವುದಕ್ಕೆ ಹೊರಟಾಗ 10 ಜನರನ್ನು ನಿಯಮನ ಮಾಡುವುದಕ್ಕೆ ತಲೆಬಿಸಿ ಹೆಚ್ಚಾಗತ್ತೆ. 100 ಜನರ ನಿಯಮನ ಮಾಡುವುದಕ್ಕೆ ಹೋದರೆ ಇನ್ನಷ್ಟು ಕಷ್ಟ. ಹೀಗೆ ಲಕ್ಷಾವಧಿ ಜನರಿಗೆ, ಅನಂತ ಜೀವರಾಶಿಗಳಿಗೆ ನಿಯಮನ ಮಾಡುವುದೆಂದರೆ ಅತೀ ಆಯಾಸಪೂರ್ಣ. ಆದರೆ ಭಗವಂತನಿಗೆ ಮಾತ್ರ ಸರ್ವಥಾ ಕಿಂಚಿತ್ ಆಯಾಸ ಇಲ್ಲ ಅನ್ನುವುದನ್ನು ತಿಳಿಸುವುದಕ್ಕಾಗಿ ಪರಮಾತ್ಮ ವಿವಿಧ ವಿಚಾರವಿದ್ದರೂ ಕೂಡ ಭಗವಂತ ಶಾಂತಾಕಾರನಾಗಿದ್ದಾನೆ. ಗೋಪೀಜಾರ ನವನೀತ ಚೋರ, ಎರಡೂ ಜಾರ ಚೋರ ಎರಡೂ ಕೆಲಸವನ್ನು ಮಾಡಿದ್ದಾನೆ. ಕೆಟ್ಟ ಕೆಲಸಗಳನ್ನು ಮಾಡಬಾರದ ಕೆಟ್ಟ ಕೆಲಸಗಳನ್ನು ಭಗವಂತ ಮಾಡಿದ್ದುಂಟು. ಚಕ್ರಾಧಾರ, ಚಕ್ರಕ್ಕೆ ಪರಮಾತ್ಮ ಆಧಾರನಾಗಿ, ಭವದೂರ, ಸಂಸಾರದಿಂದ ತಾನು ದೂರ ಮಾತ್ರನಲ್ಲ, ಸಂಸಾರದಿಂದ ನಮ್ಮನ್ನೂ ದೂರ ಮಾಡುವ
ಕರುಣಾಮಯನಾದ ಪರಮಾತ್ಮ. ಮಾರಪಿತ, ಮಾರ ಅಂದರೆ ಕಾಮ, ಕಾಮನ ತಂದೆಯಾಗಿದ್ದಾನೆ. ಕಾಮ ದೇವರಿಗೆ ಪೀಡೆ ಕೊಡುವುದು ಸಾಧ್ಯವಿಲ್ಲ. ಗೋಪೀಜಾರ ಎಂಬುದಾಗಿ ಕರೆದಾಗ ಕಾಮದ ಬಾಧೆ ಅವನಿಗಿದೆ, ಅದಕ್ಕಾಗಿ ಗೋಪಿಗರ ಸಂಘದಲ್ಲಿ ಪರಮಾತ್ಮ ಮುಳುಗಿದ ಅಂತ ತಿಳಿಯಬೇಡಿ. ಪರಮಾತ್ಮ ಕಾಮನ ತಂದೆ, ಅವನಿಗೆ ಕಾಮನ ಬಾಧೆಯಂತೂ ಸರ್ವಥಾ ಇಲ್ಲ. ಗುಣಹಾರ, ಗುಣಗಳ ಹಾರವಾಗಿದೆ ಪರಮಾತ್ಮನ ಕೊರಳಲ್ಲಿ. ಅನಂತ ಗುಣಗಳಿವೆ, ಸರಸವಾದ ಆಕಾರ, ರಿಪುಗಳ ಸಂಹಾರವನ್ನು ಮಾಡುವ ನಾರದ, ತುಂಬುರು ಇವರಿಬ್ಬರಿಗೆ ಅತ್ಯಂತ ಪ್ರಿಯನಾದವ, ಅರ್ಥಾತ್ ಅವರಿಂದ ಆರಾಧ್ಯನಾದ ಪರಮಾತ್ಮ ವರದ. ರಕ್ಷಿಸು ನಮ್ಮ ನನವರತ, ಪರಮಾತ್ಮ ನಮ್ಮನ್ನು ಕಾಪಾಡು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ. ಶ್ರೀಕೃಷ್ಣಾರ್ಪಣಮಸ್ತು.